ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲಾ? ಮೀನಾಕ್ಷಿ, ನೀನಾ? ನೀನ್ ಸಾಯೋವರೆಗೂ ನಾನ್ ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ. ಯಾರಲ್ಲಿ ಬಚ್ಚಿಟ್ಕೊಂಡಿರೋದು? ಬರ್ತಿರೋ ಇಲ್ಲ ಎಲ್ಲಾರನ್ನೂ ಕರೀಲಾ? ಮೀನಾಕ್ಷಿ, ನೀನಾ? ನೀನ್ ಸಾಯೋವರೆಗೂ ನಾನ್ ಸಾಯೋದಿಲ್ಲ ಕಣೆ. ನೀನ್ ಸಾಯ್ತೀಯೋ ಇಲ್ಲ ನಾನ್ ಸಾಯ್ತೀನೋ ನೋಡೇ ಬಿಡೋಣ ಕಣೆ. ಬೈರಾ ಎಲ್ಲಿದೆಯಾ? ಬೆಳ್ಳಿ, ನನ್ನ ಕ್ಷಮಿಸ್ಬಿಡು. ಇದ್ರಲ್ಲಿ ನಿಮ್ ತಪ್ಪು ಏನಿದೆ ಅಂತ ಕ್ಷಮೆ ಕೇಳ್ತಿದ್ಯಾ ಹರಿಣಿ? ಇಲ್ಲ ಬೆಳ್ಳಿ, ಅಷ್ಟೊಂದು ಜನ ಅವಮಾನ ಮಾಡಬೇಕಾದ್ರೆ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ಕೊನೆ ಪಕ್ಷ ನಾನು ನಿನ್ನ ಪರವಾಗಾದರೂ ಮಾತಾಡಬೇಕಿತ್ತು. ಹರಿಣಿ, ನೀನ್ ಮಾಡಿದ್ದು ಸರಿಯಾಗೇ ಇದೆ. ನೀನು ತಪ್ಪು ಮಾಡಿದೆ ಅಂತ ನಿನ್ ಮೇಲೂ ಹೊರಿಸ್ತಿದ್ರು. ಈ ಮದುವೆ ನಡಿಬಾರ್ದು ಅಂತ ನಾನು ಸೀರೆ ಹರಿದಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಮಾವಂಗೆ ಒಳ್ಳೇದಾಗ್ಲಿ ಅಂತ ದಿನ ದೇವ್ರಲ್ಲಿ ಬೇಡ್ಕೊತಿರ್ತೀನಿ. ಅಂಥದ್ರಲ್ಲಿ ನಾನು ಅಷ್ಟು ಸ್ವಾರ್ಥಿನ? ನಾನು ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರು? ಅವ್ರ ಗ್ರಾಚಾರ ಯಾರ್ದು ಸರಿ ಇರಲಿಲ್ಲ, ಅದಕ್ಕೆ ಹಾಗೆ ಮಾತಾಡಿದ್ದು. ನೀಲಾಂಬರಿ ಅತ್ತೆ ಅಲ್ಲಿದ್ದರು, ಅದಕ್ಕೆ ಮುತ್ತು ಮಾವ ಏನೂ ಮಾತಾಡೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಮುತ್ತು ಮಾವ ನಿಮ್ಮ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ರು. ನಿಜ ಹೇಳಬೇಕಂದ್ರೆ ಮುತ್ತು ಮಾವಂಗೆ ನಿನ್ನ ಮೇಲೆ ಪ್ರೀತಿ ಇದೆ. ಮುತ್ತು ಮಾವಂಗೆ ನನ್ನ ಮೇಲಿರೋದು ಕಾಳಜಿ ಅಷ್ಟೇ, ಪ್ರೀತಿ ಅಲ್ಲ. ಇಷ್ಟು ದಿನ ನಾನು ಅದನ್ನು ಪ್ರೀತಿ ಅಂತ ನಂಬ್ಕೊಂಡಿದ್ದೆ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಕೊನೆಗೂ ನೀನು ಅನ್ಕೊಂಡಿದ್ದೆಲ್ಲ ನಡೀತಿದ್ಯಲ್ಲ. ಹೌದು, ಅದಕ್ಕೆ ಮುತ್ತು ಮಾವ ಫೈನಲಿ ನನ್ನವರಾದ್ರು. ಒಂಥರ ರೆಕ್ಕೆ ಕಟ್ಟಿರೋ ಹಕ್ಕಿ ತರ ಹಾರ್ತಿದೀನಿ ಅನ್ನಿಸ್ತಿದೆ. ನನ್ ಮನ್ಸಿಗೆ ಒಂಥರ ಖುಷಿ ಆಗ್ತಿದೆ ಅದಕ್ಕೆ. ಆಮೇಲೆ ಒಬ್ಳೆ ಹಾರ್ಕೊಂಡು ಹೋಗ್ಬೇಡ, ಅಲ್ಲಿ ಅಣ್ಣನೂ ಇರ್ತಾರೆ, ಅವ್ರನ್ನು ಕರ್ಕೊಂಡು ಹೋಗು. ಈಗ ಒಬ್ಳೆ ಹೋದ್ರು ಹನಿಮೂನ್ಗೆ ಒಬ್ಳೆ ಹೋಗಕ್ಕಾಗಲ್ಲ ಬಿಡು. ಏಯ್ ಸುಮ್ಮನಿದೆ. ನಾಚಿಕೆ ನೋಡು. ಮಾಯಾ, ಬೇಗ ಓಲೆ ಹಾಕೋ. ಸರಿ ಅದಕ್ಕೆ.
ಶಕ್ತಿ ಸ್ವರೂಪಣಿ ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಎಲ್ಲ ಕೈಲೂ ಆಶೀರ್ವಾದ ಮಾಡಿಸ್ಕೊಂಬನ್ನಿ ಮಾಂಗಲ್ಯಕ್ಕೆ. ಅಕ್ಷತೆ ತಗೊಳ್ಳಿ ಸರ್. ಇವಳು ನಿನ್ ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾಳೆ. ಒಳಗೊಳಗೆ ಅವನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಇವಳು ಮತ್ತೆ ಅವನ್ ಸೇರಿ ನಿನ್ಗೆ ಸ್ಕೆಚ್ ಹಾಕ್ತಿದ್ರು ಏನೋ. ತಗೊಳ್ಳಿ, 5000 ಇದೆ, 5000. ಸರ್ ನಮಗೆ 20,000 ಬೇಕು. ಚಿನ್ನ ಚೆನ್ನಾಗಿದೆ ಅಂದ್ಬಿಟ್ಟು 5000 ಕೊಡ್ತಾ ಇದ್ದೀನಿ. 20,000 ಎಲ್ಲ ಚಾನ್ಸೇ ಇಲ್ಲ. ಕಮ್ಲಿ ಎಲ್ಲೋ ಸೀದೋಯ್ತಾ ಇರೋ ವಾಸನೆ ಬರ್ತೈತಲ್ವಾ? ಏಯ್ ನಿನ್ನ ನೀನ್ ಏಟೇ ಕೋಪ ಪಟ್ರುವೆ ಕೂಗಾಡಿದ್ರುವೆ ನಾವಿನ್ಯಾವ್ದಕ್ಕೂ ಹೆದರ್ಕಿಲ್ಲ. ಈ ಕೆಲಸನೆಲ್ಲ ಯಾವಾಗ ನಿಲ್ಲಿಸಿ ಇಲ್ಲಿಂದ ಖಾಲಿ ಮಾಡ್ತೀಯ? ನನ್ನಿಂದಾಗಿ ಯಾರಿಗೂ ತೊಂದರೆ ಆಗೋದು ಬೇಕಾಗಿಲ್ಲ. ನಾನು ಈ ಕೆಲಸ ನಿಲ್ಲಿಸ್ತೀನಿ. ಈ ಅಪಾರ್ಟ್ಮೆಂಟ್ನಲ್ಲಿ ನಾನು ಈ ಕೆಲಸ ಮಾಡೋಕ್ಕಿಲ್ಲ. ನೋಡು ಅರ್ಜುನ್, ನೋಡು, ಇಲ್ಲೇ ಇದ ದುಷ್ಟ ನಾಗಿಣಿ. ಮಿನ್ನಿ ನಿಂತ್ಕೋ, ನಿಜ ಹೇಳು, ಯಾರು ನೀನು? ಅವಳು ಈ ಮನೇಲೆ ಎಲ್ಲೋ ಅಡಗಿರ್ತಾಳೆ. ಅವಳನ್ನ ಹಿಡಿದೆ ಮನೆಯಿಂದ ಹೊರಗೆ ಕಾಲ್ ತೆಗಿಯಲ್ಲ ನಾನು. ನಿನಗೇನು ಗೊತ್ತಾಗ್ಬೇಕಮ್ಮ ನನ್ನ ಸಂಕಟ? ಪಾಪ ನನ್ನ ಮಗಳು ಹೊಟ್ಟೆಗೇನು ಇಲ್ಲದೆ ಅದು ಎಲ್ಲಿ ಒದ್ದಾಡ್ತಿದ್ದಾಳೋ ಏನೋ. ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಮ್ಮ, ಅಷ್ಟು ಸಾಕು. ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ, ದಮ್ಮಯ್ಯ ಅಂತೀನಿ, ಹೇಳಮ್ಮ. ರಶ್ಮಿ ಅಮ್ಮ, ಕೆಲಸ ಮುಗಿದ ತಕ್ಷಣ ನನಗೆ ಫೋನ್ ಮಾಡಬೇಕು. ನಿನ್ನ ಫೋನ್ಗೋಸ್ಕರನೇ ನಾವಿಲ್ಲಿ ಕಾಯ್ತಾ ಇರ್ತೀವಿ. ನಿನ್ನ ತಲೆ ಹರಟೆಲ್ಲ ನನಗೆ ಬೇಕಾಗಿಲ್ಲ. ನಾನು ಹೇಳಿದ ಕೆಲಸ ಆಗಲೇಬೇಕು. ಗೌರಿ, ಸಾಗರ ಅಲ್ಲಿ ನೋಡು. ಮೊದಲು ನಿರ್ಧಾರ ತಗೊಂಡಿರೋದು ಇವಳು ಗಂಡ. ತಾಳಿ ಕಟ್ಟಿರೋ ಗಂಡ ಭಾಗವಹಿಸ್ಬೇಡ ಅಂತ ಹೇಳ್ತಿದ್ರು ಹಠ ಮಾಡಿ ತಾನು ಭಾಗವಹಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಕುಮ್ಮಕ್ಕು ಇವ್ರದ್ದು. ನಾನು ಚಿಕ್ಕಪ್ಪನ ಪರ, ಗೀತಾ ಅವರು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗ್ಬೇಕು. ನಾನು ಚಿಕ್ಕತ್ತೆ ಪರ, ಗೀತಾ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಬಾರ್ದು. ನೋಡಿ ಗಿರ್ಜಕ್ಕ, ಮನೇನ 2 ಭಾಗ ಮಾಡಿದಾಳೆ. ಈಗ ನೀವೇ ಹೇಳಿ, ನಾನು ಇವಳನ್ನ ಮನೇಲಿ ಇಳಿಸ್ಕೋಬೇಕು ಅಥವಾ ನೀವು ಅವಳನ್ನ ಕರ್ಕೊಂಡು ಹೋಗ್ತೀರೋ?